ಹಾಯ್ ಹಲೋ ನಮಸ್ಕಾರ. ಲಾ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಸಿಂಗ್. ನನ್ನ ಹಿಂದಿನ ಸಂಚಿಕೆಯಲ್ಲಿ ನಾನು ಈ ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟಂತಹ ಅಮೆಂಡ್ಮೆಂಟ್ ಬಿಲ್ನ ತಡಬೇಕು ಅಂತ ಅನ್ಕೊಂಡಿದ್ದಾರೆ. ಈ ಚೇಂಜಸ್ ಏನು ಅಂತ ನಾನು ನಿಮಗೆ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ನಾನು ಹೇಳಿದ ಹಾಗೆ ವಕ್ಫ್ ಬೋರ್ಡ್ ಏನಾದರೂ ಅಫಿಷಿಯಲ್ ಗೆಜೆಟ್ ಅಲ್ಲಿ ನೋಟಿಸ್ನ ಕಳಿಸಿದ್ರೆ ಈ ಟ್ರಸ್ಟ್ಗೆ ಸಂಬಂಧಪಟ್ಟಂತಹ ಪ್ರಾಪರ್ಟಿ ಬಂದು ವಕ್ಫ್ ಬೋರ್ಡ್ದು ಅಂತ ಹೇಳಿ ಅವ್ರು ಅಫಿಷಿಯಲ್ ಗೆಜೆಟ್ ಅಲ್ಲಿ ನೋಟಿಸ್ ಕೊಟ್ರೆ ಆ ಪ್ರಾಪರ್ಟಿ ಬಂದು ವಕ್ಫ್ ಬೋರ್ಡ್ದು ಆಗ್ಬಿಡುತ್ತೆ. ಅದನ್ನ ನೀವೇನಾದ್ರೂ ಚಾಲೆಂಜ್ ಮಾಡ್ಬೇಕಂದ್ರೆ ಅವ್ರದೇ ಆದಂತಹ ಟ್ರಿಬ್ಯುನಲ್ ಅಲ್ಲಿ ಚಾಲೆಂಜ್ ಮಾಡಬಹುದು. ಬಿಟ್ರೆ ಬೇರೆ ಕೋರ್ಟ್ಸ್ ಅಲ್ಲಿ ಚಾಲೆಂಜ್ ಮಾಡಕ್ಕೆ ನಿಮ್ಗೆ ಅವಕಾಶ ಇದ್ದಿಲ್ಲ. ಇದನ್ನೆಲ್ಲ ತಿದ್ದುಪಡಿ ಮಾಡಬೇಕು ಅಂತ ಮೇಜರ್ ಏಮ್ ಇತ್ತು ಈ ಅಮೆಂಡ್ಮೆಂಟ್ ಬಿಲ್ದು. ಹಿಂದೆ ಏನಾಯ್ತು, ಒಂದು 2-3 ಇಯರ್ಸ್ ಬ್ಯಾಕ್ ಏನಾಯ್ತು ಅಂದ್ರೆ ಈ ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟಂತಹ ಒಂದು ಕೇಸ್, ಪ್ರಾಪರ್ಟಿ ಕೇಸ್ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಯ್ತು. ಆ ಸುಪ್ರೀಂ ಕೋರ್ಟ್ ಅಲ್ಲಿ ಅಪೀಲ್ ಹೋದಾಗ ಈ ವಕ್ಫ್ ಬೋರ್ಡ್ಗೆ ರೆಪ್ರೆಸೆಂಟ್ ಮಾಡಂತಹ ಲಾಯರ್ಸ್ ಏನಂದ್ರು ಅಂದ್ರೆ ಈ ವಕ್ಫ್ಗೆ ಸಂಬಂಧಪಟ್ಟಂತಹ ಪ್ರಾಪರ್ಟೀಸ್ಗೆ ಬರೀ ಟ್ರಿಬ್ಯುನಲ್ಗೆ ರೈಟ್ಸ್ ಇದೆ ಅಥವಾ ಜ್ಯೂರಿಸ್ಡಿಕ್ಷನ್ ಅಂತ ನಾವು ಕರಿತೀವಿ, ರೈಟ್ಸ್ ಇದೆ, ಅಧಿಕಾರ ಇದೆ ಪ್ರಾಪರ್ಟಿ ರಿಲೇಟೆಡ್ ಡಿಸ್ಪ್ಯೂಟ್ಸ್ ನ ಕೇಳಕ್ಕೆ. ಸುಪ್ರೀಂ ಕೋರ್ಟ್ಗೆ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ಆವಾಗ ಸುಪ್ರೀಂ ಕೋರ್ಟ್ ತುಂಬಾ ಸ್ಪಷ್ಟನೆಯಿಂದ ಏನ್ ಹೇಳ್ತಾರೆ ಅಂದ್ರೆ ಇಂಡಿಯಾದಲ್ಲಿ ಯಾವ್ದಾದ್ರೂ ಮ್ಯಾಟರ್ ಇರ್ಲಿ, ಆ ಮ್ಯಾಟರ್ಗೆ ಎಲ್ಲಾದ್ರೂ ಇರ್ಲಿ ಸುಪ್ರೀಂ ಕೋರ್ಟ್ಗೆ ಫುಲ್ ರೈಟ್ಸ್ ಅಂಡ್ ಜ್ಯೂರಿಸ್ಡಿಕ್ಷನ್ ಇದೆ ಅಂತ ತುಂಬಾ ಸ್ಪಷ್ಟನೆವಾಗಿ ಹೇಳ್ತಾರೆ. ಇದನ್ನೆಲ್ಲ ಇಟ್ಕೊಂಡು ಒಂದು ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ ನ ತರಬೇಕು ಅಂತ ಡಿಸೈಡ್ ಮಾಡಿದ್ರು. ಆ ಅಮೆಂಡ್ಮೆಂಟ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಬಂದ್ಬಿಟ್ಟು ನಾನು ಹೇಳಿರುವ ಹಾಗೆ ಈ ಜಡ್ಜ್ಮೆಂಟ್ ಏನ್ ಹೊರಗಾಗ್ತಾರೆ ಅಂದ್ರೆ ಈ ಪ್ರಾಪರ್ಟಿ ರಿಲೇಟೆಡ್ ಡಿಸ್ಪ್ಯೂಟ್ಸ್ ಏನ್ ಬರುತ್ತಲ್ವಾ, ಅದು ಟ್ರಿಬ್ಯುನಲ್ ಏನ್ ಆದೇಶ ಕೊಡುತ್ತೆ ಆ ಆದೇಶ ಮೇಲೆ ಹೈಕೋರ್ಟ್, ಹೈಯರ್ ಕೋರ್ಟ್ಸ್, ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಅಪೀಲ್ ಹೋಗಬಹುದು. ಟ್ರಿಬ್ಯುನಲ್ ಕೊಟ್ಟಂತಹ ವಕ್ಫ್ ಟ್ರಿಬ್ಯುನಲ್ ಕೊಟ್ಟಂತಹ ಆದೇಶ ಫೈನಲ್ ಇಲ್ಲ ಅಂತ ಚೇಂಜಸ್ ನ ತರಬೇಕು ಅಂತ ಅನ್ಕೊಂತಾರೆ. ಇನ್ನೊಂದು ಬಂದ್ಬಿಟ್ಟು ಈ ಬೋರ್ಡ್, ಈ ವಕ್ಫ್ ಬೋರ್ಡ್ ಅಲ್ಲಿ ಯಾರು ಮೆಂಬರ್ಸ್ ಇರ್ತಾರಲ್ವಾ ಅವರು ಅದಲ್ಲಿ 1% ಅಥವಾ 1 ವಿಮೆನ್ ರೆಪ್ರೆಸೆಂಟೇಟಿವ್ ಕೂಡ ಇರಲ್ಲ. ಇವಾಗ ಮ್ಯಾಂಡೇಟರಿ ಆಗಿ ಮುಸ್ಲಿಂ ವಿಮೆನ್ ರೆಪ್ರೆಸೆಂಟ್ ಆಗಬೇಕು ಅಂತ ಈ ಅಮೆಂಡ್ಮೆಂಟ್ ಬಿಲ್ ಪ್ರಪೋಸಲ್ ಕೊಡುತ್ತೆ. ಅಂಡ್ ಇನ್ನೊಂದು ಬಂದ್ಬಿಟ್ಟು ಈ ಕೌನ್ಸಿಲ್ ಏನಿರುತ್ತೆ, ಈ ಕೌನ್ಸಿಲ್ ಅಥವಾ ಈ ಬೋರ್ಡ್ ಏನಿರುತ್ತೆ, ಈ ವಕ್ಫ್ ಬೋರ್ಡ್, ಈ ಸೆಂಟ್ರಲ್ ವಕ್ಫ್ ಕೌನ್ಸಿಲ್ ಏನಿರುತ್ತೆ ಅದ್ರಲ್ಲಿ ಬಂದ್ಬಿಟ್ಟು ಮಿನಿಸ್ಟರ್ ನ ಬಿಟ್ರೆ ಎಲ್ಲಾ ಮೆಂಬರ್ಸ್ ಯಾರಿರ್ತಾರೆ ಅವರು ಮುಸ್ಲಿಮರೇ ಇರಬೇಕು ಅಂತ ಆಕ್ಟ್ ಹೇಳ್ತಾ ಇತ್ತು. ಆದ್ರೆ ಈ ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ ಮಿನಿಮಮ್ 2 ನಾನ್ ಮುಸ್ಲಿಮ್ಸ್ ಆದ್ರೂ ಈ ಕೌನ್ಸಿಲ್ ಅಲ್ಲಿ ಇರಬೇಕು. ಎಕ್ಸ್ ಆಫಿಷಿಯೋ ಚೇರ್ಪರ್ಸನ್ ಬಂದ್ಬಿಟ್ಟು ಮಿನಿಸ್ಟರ್ ಆಗ್ತಾರೆ. ಈ ವಕ್ಫ್ ಬೋರ್ಡ್ ಮಿನಿಸ್ಟರ್ ಯಾರಿರ್ತಾರೆ ಅವರು ಬಂದು ಎಕ್ಸ್ ಆಫಿಷಿಯೋ ಚೇರ್ಪರ್ಸನ್ ಆಫ್ ದಿಸ್ ಕೌನ್ಸಿಲ್ ಆಗಿರ್ತಾರೆ. ಮತ್ತೆ ಈ ಸುಪ್ರೀಂ ಕೋರ್ಟ್ ಅಲ್ಲಿ ರಿಟೈರ್ ಆಗಿರುವಂತಹ ಜಡ್ಜಸ್ ಇರಬೇಕು. ಮತ್ತೆ ಮುಸ್ಲಿಂ ಲಾ ಅಲ್ಲಿ ಯಾರಿಗ ಒಳ್ಳೆ ನಾಲೆಜ್ ಇರುತ್ತೆ ಅವರು ಕೂಡ ಇರಬೇಕು. ಅಂಡ್ ಅವರು ಮ್ಯಾಂಡೇಟರಿ ಮುಸ್ಲಿಮ್ಸ್ ಆಗಿ ಇರಬೇಕು ಅಂತ ಈ ಹಳೆ ಲಾ ಏನಿರುತ್ತೆ 1995 ವಕ್ಫ್ ಲಾ ಏನಿರುತ್ತೆ ಅದು ಹೇಳ್ತಾ ಇತ್ತು. ಆದ್ರೆ ಇವಾಗ ಇದರಲ್ಲಿ ತಿದ್ದುಪಡಿ ತರಬೇಕು ಅಂತ ಈ ಅಮೆಂಡ್ಮೆಂಟ್ ಬಿಲ್ ಹೇಳುತ್ತೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಚೇಂಜಸ್ ಏನ್ ತರಬೇಕು ಅಂತ ಈ ಆಕ್ಟ್ ಅನ್ಕೊಂಡಿದೆ ಅಂದ್ರೆ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತಹ ಯಾವ್ದಾದ್ರು ಲ್ಯಾಂಡ್ಸ್ ಇದ್ದು ಅದು ವಕ್ಫ್ ಲ್ಯಾಂಡ್ ಅಂತ ಐಡೆಂಟಿಫೈ ಆಗಿದ್ರೆ ಇದನ್ನ ಅವರು ಈ ಡಿಸ್ಟ್ರಿಕ್ಟ್ ಕಲೆಕ್ಟರ್ಗೆ ರಿಪೋರ್ಟ್ ಕಳಿಸ್ಬೇಕು. ಅವರು ಇದನ್ನ ಇನ್ವೆಸ್ಟಿಗೇಟ್ ಮಾಡಿ ಅವ್ರ ರಿಪೋರ್ಟ್ ಅಲ್ಲಿ ಅವ್ರು ಹೇಳಿದ್ರೆ ಹೌದು ಇದು ಗೌರ್ಮೆಂಟ್ ಲ್ಯಾಂಡ್ ಅಲ್ಲ, ಇದು ವಕ್ಫ್ ಲ್ಯಾಂಡ್ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ಗೆ ರಿಪೋರ್ಟ್ ಸಬ್ಮಿಟ್ ಮಾಡಿದ್ರೆ ಆವಾಗ ಮಾತ್ರ ಆ ಲ್ಯಾಂಡ್ ವಕ್ಫ್ಗೆ ಸೇರುತ್ತೆ ಅಂತ ಹೇಳಿ ಈ ತಿದ್ದುಪಡಿ ಕೂಡ ತರಬೇಕು ಅಂತ ಈ ಅಮೆಂಡ್ಮೆಂಟ್ ಬಿಲ್ ಹೇಳುತ್ತೆ. ಅಂಡ್ ಇನ್ನೊಂದು ಬಂದ್ಬಿಟ್ಟು ಮೊದಲು ಈ 1995 ಆಕ್ಟ್ ಪ್ರಕಾರ, ಹಳೆ ಆಕ್ಟ್ ಪ್ರಕಾರ ಒಂದು ಸರ್ವೆ ಆಫೀಸರ್ನ ಎಂಗೇಜ್ ಮಾಡಬೇಕಿತ್ತು, ಅಂದ್ರೆ ಅಪಾಯಿಂಟ್ ಮಾಡಬೇಕಿತ್ತು. ಈ ವಕ್ಫ್ ಬೋರ್ಡ್ಗೆ ವಕ್ಫ್ ಪ್ರಾಪರ್ಟೀಸ್ ನ ಸರ್ವೆ ಮಾಡಕ್ಕೆ ಒಂದು ಸ್ಪೆಷಲ್ ಆಫೀಸರ್, ಸರ್ವೆ ಆಫೀಸರ್ನ ಅಪಾಯಿಂಟ್ ಮಾಡ್ತಾ ಇದ್ರು. ಈ ಅಪಾಯಿಂಟ್ಮೆಂಟ್ ಬಂದ್ಬಿಟ್ಟು ನಮ್ ಗೌರ್ಮೆಂಟ್ ಮಾಡ್ತಾ ಇತ್ತು. ಗೌರ್ಮೆಂಟ್ ದುಡ್ಡು, ಈ ಜನರ ದುಡ್ಡು, ತೆರಿಗೆ ದುಡ್ಡಿಂದ ಅವ್ರಿಗೆ ದುಡ್ಡು ಕಟ್ತಾ ಇದ್ರು. ಈ ಸ್ಪೆಷಲ್ ಪವರ್ಸ್ ಕೊಡಬಾರ್ದು. ಅವ್ರಿಗೂ ಕೂಡ ಜನರಲ್ ಪ್ರೊಸೀಜರ್ಸ್ ಹೇಗ್ ನಡೆಯುತ್ತೆ, ಎಲ್ಲಾ ಪ್ರಾಪರ್ಟೀಸ್ ಸರ್ವೆ ಯಾರು ಮಾಡ್ತಾರೆ ಅವರೇ ಮಾಡಬೇಕು, ಅಂದ್ರೆ ನಮ್ ಡಿಸ್ಟ್ರಿಕ್ಟ್ ಕಲೆಕ್ಟರೇ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಹೊಸ ಅಮೆಂಡ್ಮೆಂಟ್ ಏನಿರುತ್ತೆ ಅದು ಸಜೆಷನ್ ನ ಕೊಡ್ತಾರೆ. ಈ ಮೇನ್ ಅಮೆಂಡ್ಮೆಂಟ್ ಯಾಕೆ ತರಬೇಕು ಅಂತ ಈ ಗೌರ್ಮೆಂಟ್ ಹೇಳುತ್ತೆ ಅಂದ್ರೆ, ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಹೇಳುತ್ತೆ ಅಂದ್ರೆ ಈ ಲ್ಯಾಂಡ್ ಸ್ಕ್ಯಾಮ್ಸ್ ಏನಿರುತ್ತೆ ಅದು ರೆಡ್ಯೂಸ್ ಆಗಬೇಕು. ಇದರ ಯಾರು ಜನರು
ತೊಂದರೆಗೆ ಒಳಗಾಗಿದ್ದಾರೆ ಅವ್ರಿಗೆ ಈಸಿಯಾದ ಸೊಲ್ಯೂಷನ್ಸ್ನ ಕೊಡಬೇಕು. ಇನ್ ಕೇಸ್ ಈ ವಕ್ಫ್ ಬೋರ್ಡ್ ಅಥವಾ ಪ್ರಾಪರ್ಟಿ ಏನಾದರೂ ವಕ್ಫ್ ಮ್ಯಾಟರ್ ಅಲ್ಲಿ ಸಿಕ್ಕಾಕೊಂಡಿದ್ರೆ ಅವ್ರಿಗೆ ತಕ್ಷಣವಾದ ರಿಲೀಫ್ ಅಂತೂ ಸಿಗೋದೇ ಇಲ್ಲ. ಅವ್ರಿಗೆ ಈ ರಕ್ಷಣೆ ಕೊಡಬೇಕು ಅಂತ ಹೇಳ್ತಾ ಈ ಅಮೆಂಡ್ಮೆಂಟ್ ನ ತರಬೇಕು ಅಂತ ನಮ್ ಗೌರ್ಮೆಂಟ್ ಪ್ರಪೋಸ್ ಮಾಡ್ತಾ ಇದೆ ಅಂತ ಹೇಳ್ತಾ ನಾನು ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಲಾ ಟಿಪ್ಸ್. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.